ನಮಸ್ತೆ ನಮ್ಮ ನಾಡಿನ ಎಲ್ಲ ಜನತೆಗೆ ಹಾಗೂ ಸೌಜನ್ಯ ಹೋರಾಟಗಾರರಿಗೆ. ನಮ್ಮ ನಾಡಿನ ಮನೆಮಗಳಾದಂತಹ ಸೌಜನ್ಯ ಅಕ್ಕನನ್ನು ದುಷ್ಟರು ಅತ್ಯಾಚಾರ ಮಾಡಿ ಹಾಗೂ ಕೊಲೆಗೈದು ಇಂದಿಗೆ 13 ವರ್ಷಗಳು ಕಳೆದಿದೆ. ನಮ್ಮ ದೇಶದ ಕಾನೂನಿನಲ್ಲಿ ಆ ಅಕ್ಕನಿಗೆ ಆತ್ಮಕ್ಕೆ ನ್ಯಾಯ ದೊರಕಿಲ್ಲ. ಆದ್ದರಿಂದ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ವೇದ ಘೋಷದಲ್ಲಿ ಮೊಳಗಿಸಿ ಈ ಕಾರ್ಯಕ್ಕೆ ಬರುವ 6/4/2025 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಧರ್ಮಸ್ಥಳದ ಸೌಜನ್ಯ ಅಕ್ಕನ ಮೃತದೇಹ ಸಿಕ್ಕಿದ ಸ್ಥಳದಿಂದ ಬೆಳ್ತಂಗಡಿ ತಾಲೂಕು ಕಚೇರಿವರೆಗೂ ನಡೆಯುವ ಮೆರವಣಿಗೆಯ ನೇತೃತ್ವ ವಹಿಸಿದ್ದ ಸನ್ಮಾನ್ಯ ಶ್ರೀ ಮಹೇಶ್ ಶೆಟ್ಟಿ ತಿಮುರೋಡಿಯವರ ಜೊತೆ ಕೈ ಜೋಡಿಸಿ ನಾನು ಬರುತ್ತಿದ್ದೇನೆ, ನೀವು ಬರಬೇಕು. ನಮಸ್ಕಾರ, ನಾನು PS ಸೌಜನ್ಯ ನ್ಯಾಯಾಲಯನ್ನ ನಾವು ಇದೇ ಹೋರಾಟವನ್ನ ಮಹೇಶ್ ಶೆಟ್ಟಿ ತಿಮುರೋಡಿ ಈ ಹೋರಾಟದಲ್ಲಿ ನಾವೆಲ್ಲರೂ ಈ ನ್ಯಾಯದ ಸತ್ಯದ ಪರವಾದ ಹೋರಾಟದಲ್ಲಿ ಬನ್ನಿ ಭಾಗವಹಿಸಿ. ನಮಸ್ತೆ. ನಮ್ಮ ನಾಡಿದ ಮಾತ ಜನಕುಲಿಗೆ ಅಂಚನೆ ಸೌಜನ್ಯ ಪರ ಹೋರಾಟಗಾರರಿಗೆ ನಮ್ಮ ನಾಡಿದ ಮಗಲಾಯಿನಂಚಿನ ಸೌಜನ್ಯ ತಂಗಿನ ದುಷ್ಟೇರು ಅತ್ಯಾಚಾರ ಮಲ್ತದು ಕೊಲೆ ಮಲ್ತದು 13 ವರ್ಷ ಕರಿದಿಂಡು ನಮ್ಮ ದೇಶದ ಕಾನೂನುಡು ತಂಗಿ ಸೌಜನ್ಯ ಆತ್ಮಗೂ ನ್ಯಾಯ ತಿಕ್ದುಜಿ ಐಕ್ ಬೋಡದು ಉಂದುವೆ ಬರ್ಪಿನ ಆಜಿನಾಲು 25ನೇ ಆದಿತ್ಯವಾರ ಬುಲ್ಪುಗು 10 ಗಂಟೆಗೆ ಸರಿಯಾದ ಧರ್ಮಸ್ಥಳದ ಸೌಜನ್ಯ ತಂಗಿನ ಮೃತದೇಹ ತಿಕ್ಕಿನ ಜಾಗ ಹಿಡಿದು ಬೆಳ್ತಂಗಡಿ ತಾಲೂಕು ಕಚೇರಿ ಮುಟ್ಟ ನಡಪುನ ಮೆರವಣಿಗೆಗೆ ನೇತೃತ್ವ ವಹಿಸುನ ಸನ್ಮಾನ್ಯ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ಮೇರನ ಜತಿಟು ಯಾನು ಬರ್ಪೆ ಜತಿಟು ನಿಗುಲ್ಲ ಬಲೆ. ಬಂಧುಗಳೇ ನಮಸ್ಕಾರ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಸಾಲು ಅತ್ಯಾಚಾರ ಆಗಿದೆ. ಇದಕ್ಕೆ ಯಾವುದೇ ಒಂದು ತಾರ್ಕಿಕ ಅಂತ್ಯ ಅಂದ್ರೆ ಯಾವುದೇ ಒಂದು ನ್ಯಾಯವನ್ನು ಸಿಗದೆ ತುಂಬಾ ವರ್ಷದಿಂದ ಇದಕ್ಕೋಸ್ಕರವಾಗಿ ನಾವು ನ್ಯಾಯವನ್ನು ಕೇಳ್ತಿದ್ದೇವೆ. ಇದೇ ಸೌಜನ್ಯ ಅತ್ಯಾಚಾರ ಆದ ಜಾಗದಿಂದ ಮಣ್ಣ ಸಂಘದಲ್ಲಿ ಇದೇ ಬರುವ 6 ತಾರೀಕಿಗೆ ಆದಿತ್ಯವಾರದಂದು 10 ಗಂಟೆ ಸರಿಯಾಗಿ ಬೃಹತ್ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನೀವು ಬನ್ನಿ, ನಿಮ್ಮೆಲ್ಲರನ್ನು ಕರ್ಕೊಂಬನ್ನಿ ಅಂತೇಳಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ. ಅದ್ರ ಜೊತೆಗೆ ಈ ಬೃಹತ್ ಜಾಥಾವನ್ನು ಧರ್ಮಸ್ಥಳದ ಮಣ್ಣ ಸಂಘದಿಂದ ಬೆಳ್ತಂಗಡಿಯ ತಾಲೂಕು ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ನೀವು ಬನ್ನಿ, ನಿಮ್ಮೆಲ್ಲರನ್ನು ಕರ್ಕೊಂಬನ್ನಿ ಅಂತೇಳಿ ನಾನು ನಿಮ್ಮ ಹತ್ರ ವಿನಂತಿಯನ್ನು ಮಾಡ್ತೇನೆ. ಜಸ್ಟ್ ವೇಲ್ ಫಾರ್ ಸೌಜನ್ಯ. ಜನರ ಕಷ್ಟಕ್ಕೆ ಕರುಗುವ ನೀನು ಕಾಮಧೇನು ಅಲ್ಲವಾ? ಲಂಚ ಅನ್ನೋ ಭೂತದಿಂದ ಮುಕ್ತಿಯು ನಿನ್ನಿಂದಲ್ಲವಾ? ಓ ನ್ಯಾಯದ ಕಣ್ಣಿಗೆ ಬಟ್ಟೆ ಕಟ್ಟಿ ನಗುತ್ತಿರುವರು ಇವರಲ್ಲವಾ? ಘನಾಗಿ ಇವರನ್ನೆಲ್ಲ ಸದೆಬಡಿಯೋ ನೀನಲ್ಲವಾ? ಎಲ್ಲ ಜನರ ಮನೆಯಲ್ಲಿ ಉರಿಯೋ ದೀಪವು ನೀನೇ ತಾನೇ. ಶಿವರನ್ನುಳಿಸಿ ಬೆಳಗಿಸು ಕಾರ್ಯ ಅದುವೇ ನೀನ್.